ಇದು ಆ್ಯಕ್ಚುಲಿ ಬಂದು 128 GB ಮೈಕ್ರೋ ಎಸ್ ಡಿ ಕಾರ್ಡ್. ನನ್ನ ಫೋನ್ನಲ್ಲಿ ಸ್ಟೋರೇಜ್ ಖಾಲಿ ಆಗ್ತಾ ಬರ್ತಿತ್ತು. ಬಟ್ ಏನು ಮಾಡಬೇಕು, ಇನ್ನೊಂದು ಫೋನಂತೂ ತೊಗೊಳಕ್ಕೀಗ ಸದ್ಯಕ್ಕಾಗಲ್ಲ. ಹಾಗೆ ಲ್ಯಾಪ್ಟಾಪಲ್ಲಿ ಕೂಡ ಎಷ್ಟು ಅಂತ ಹಾಕಲಿ, ಪೆನ್ ಡ್ರೈವಸಲ್ಲಿ ಕೂಡ ಎಷ್ಟು ಅಂತ ಹಾಕಲಿ. ಸೊ ಅದರಿಂದ ಒಂದು ಎಸ್ ಡಿ ಕಾರ್ಡ್ ಆರ್ಡರ್ ಮಾಡೋಣ ಅಂತ ಮಾಡಿದೆ. ಮುಂಚೆ ಇರೋದು ಕೂಡ ಫಿಲ್ ಆಗೋಗ್ಬಿಟ್ಟಿತ್ತು, ಬಟ್ ಅದು ನಾನ್ ಫಂಕ್ಷನಲ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಅದರಿಂದ ಅಮೆಝಾನ್ ಬೇಸಿಕ್ಸ್ ಅವರಿಂದ 128 GB ಎಸ್ ಡಿ ಕಾರ್ಡ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಮತ್ತು ಇದಕ್ಕೆ 5 years ವ್ಯಾರಂಟಿ ಇದೆ. ಹಾಗೆ ಇದು ನನಗೆ ಸಿಕ್ಕಿದ್ದು ಬಂದು 800 rupeesಗೆ. ಬಟ್ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 1999 ಇರೋದು. ನನಗೆ 800 ಸಿಕ್ತು ಆಫರ್ನಲ್ಲಿ. ಸೊ ಆದ್ದರಿಂದ ಟ್ರೈ ಮಾಡೋಣ ಅಂತ. ಬಟ್ ನೋಡಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಹೀಗೆ ತುಂಬ ಚಿಕ್ಕದಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಿದ್ದಾರೆ. ನೋಡೋಣ ಹೇಗಿದೆ ಅಂತ. ಬಟ್ ನಾನಿದು ಫಂಕ್ಷನಲ್ ಇದೆಯಾ ಇಲ್ಲ ಅಂತ ನೋಡಬೇಕು. ನಾನು ಕೆಲವೊಂದು ರಿವ್ಯೂಸ್ ಕೂಡ ಚೆಕ್ ಮಾಡಿದೆ. ಬಟ್ ಅಮೆಝಾನ್ ಅವರೇ ತಯಾರು ಮಾಡೋದ್ರಿಂದ ಈ ಪ್ರಾಡಕ್ಟ್ ಕೂಡ ಗ್ಯಾರಂಟಿ ಇದೆ, ಹಾಗೆ ವ್ಯಾರಂಟಿ ಕೂಡ ಇದೆ ಅಂತ ರಿವ್ಯೂಸಲ್ಲಿ ಹಾಕಿದ್ರು. ಸೊ ಅದರಿಂದ ಒಮ್ಮೆ ಟ್ರೈ ಮಾಡೋಣ ಅಂತ. ಬೇರೆ ಬ್ರ್ಯಾಂಡ್ಸು ಕೂಡ ನಾನು ನೋಡಿದೆ. ಬಟ್ ನನಗೆ ಬ್ರ್ಯಾಂಡ್ಸ್ ಹೆಸರು ಹೇಳೋಕ್ಕೆ ಈಗ ಇಷ್ಟಪಡಲ್ಲ ನಾನು ಈ ವಿಡಿಯೋನಲ್ಲಿ. ಯಾಕಂದರೆ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗೋಲ್ಲ. ಸೊ ಅದರಿಂದ ನಾನು ತೊಗೊಂಡಿರೋದು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ನೀಟಾಗಿ ಹೀಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅಡಾಪ್ಟರ್ ಕೂಡ ಇದೆ. ಅಡಾಪ್ಟರು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಎಸ್ ಡಿ ಕಾರ್ಡ್ ಕೂಡ ಇದೆ, ಆ್ಯಂಡ್ರಾಯ್ಡ್ ಅಥವಾ ಮೊಬೈಲ್ಸ್ನಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋಕ್ಕೆ. ನಾನು ಟ್ರೈ ಮಾಡಿ ಚೆಕ್ ಮಾಡಿ ನಿಮಗೆ ಹೇಳ್ತೇನೆ ಹೇಗಿದೆ ಅಂತ. ಮತ್ತು 10 days ರಿಟರ್ನ್ ಪಾಲಿಸಿ ಕೂಡ ಇದೆ. ನಿಮ್ಗೆ ಅಕಸ್ಮಾತ್ ಏನಾದರೂ ವರ್ಕ್ ಆಗಿಲ್ಲ, ಏನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ ಅಂದರೆ ರಿಟರ್ನ್ ಕೊಡ್ಬೋದು. ಹೀಗಿದೆ ಪ್ರಾಡಕ್ಟ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.